ಟೊಮೊಟೊ ಏನ್ ಬಂತು ಫಸ್ಟ್ ಸ್ಟಾರ್ಟಿಂಗ್ ಒಂದು ₹500 ಸಿಕ್ತು. ₹500 ಸಿಕ್ತು ಅಷ್ಟೇ ಲಾಸ್ಟ್ ಬೆಳೆ. ಅಲ್ಲಿಂದ ನಮ್ದು ಬರೀ ₹300 ಹೋಗ್ತು. 300ರಿಂದ ₹200 ಬಂತು. ಇವಾಗ ₹100 ಆಗಿದೆ. ಬೆಲೆ ಇಲ್ಲ. ನಾವಿವತ್ತು 100 ಕ್ರೇಟ್ನ ಅಲ್ಲಿ ಮೋರಿಗೆ ಹಾಕೊಂಡು ಬಂದಿದ್ದೀವಿ ಇವತ್ತು ಟೊಮೊಟೊ. ಆಳ್ ಕಿತ್ತಿದ ಕೂಲಿನೂ ಇಲ್ಲ. ಈಗ 4 ಲಕ್ಷ ಖರ್ಚಾಗಿತ್ತು ನಮ್ಗೆ ಟೊಮೊಟೊ ಬೆಳೆಯಕ್ಕೆ. 1 ಲಕ್ಷ ಆಗಿದೆ ಇಲ್ಲಿವರೆಗೆ. ನೋಡಿ, ಸರ್ಕಾರ ಈಗ ನಮ್ಮ ರಾಜ್ಯದಲ್ಲಿ ಎಲ್ಲಾ ಬಿಜೆಪಿ, JDS, ಕಾಂಗ್ರೆಸ್ ಎಲ್ಲಾ ಸರ್ಕಾರಗಳು ಬಂದು ಹೋಗ್ಬಿಟ್ಟಿದಾವೆ. ಈಗ ಆಲ್ರೆಡಿ ಕಾಂಗ್ರೆಸ್ ಈಗ ಸರ್ಕಾರ ನಡೆಸ್ತೈತೆ. ಯಾರಾದ್ರೂ ಸರಿ ಇದ್ರ ರೈತರ ಬಗ್ಗೆ ಸ್ವಲ್ಪ ಸಮಸ್ಯೆ ತಗೊಂಡು ಬಗೆಹರಿಸಿ. ಈ ಎಲ್ಲದಕ್ಕೂ ಪಾದಯಾತ್ರೆ ಮಾಡ್ತಾರೆ, ರೈತರಿಗೋಸ್ಕರ ಯಾರು ಪಾದಯಾತ್ರೆ ಮಾಡೋದಿಲ್ಲ. ನಮಸ್ಕಾರ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು DK ಶಿವಕುಮಾರ್ ಅಂತ, ದ್ಯಾಪ್ಸಂದ್ರ, ಬಸವನಹೊಳ್ಳಿ, ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ. ಇಲ್ಲಿ ನಾವು ಸುಮಾರು 4-5 ವರ್ಷದಿಂದ ನಾವು ತರಕಾರಿ ಬೆಳೀತಾ ಇದೀವಿ. ಟೊಮೊಟೊ ಹಾಕ್ತಿವಿ, ಸೌತೆ ಹಾಕ್ತಿವಿ. ಈಗ 1-2 ಎಕರೆಗೆ ಟೊಮೊಟೊ ಹಾಕಿದೀವಿ. ಈ ಟೊಮೊಟೊ ಏನ್ ಬಂತು ಫಸ್ಟ್ ಸ್ಟಾರ್ಟಿಂಗ್ ಒಂದು ₹500 ಸಿಕ್ತು. ₹500 ಸಿಕ್ತು ಅಷ್ಟೇ ಲಾಸ್ಟ್ ಬೆಳೆ. ಅಲ್ಲಿಂದ ನಮ್ದು ಬರೀ ₹300 ಹೋಗ್ತು. 300ರಿಂದ ₹200 ಬಂತು. ಇವಾಗ ₹100 ಆಗಿದೆ. ಕಾರಣ ಇಷ್ಟೇ. ಕಾರಣ ಏನಪ್ಪಾ ಅಂತಂದ್ರೆ, ನಾವು ಟೊಮೊಟೊ ಬಿಡಿಸಿ ನಾವು ಬೆಂಗಳೂರು ಕಳಿಸೋದು ಇಲ್ಲಿಂದ ಕಲಾಸಿಪಾಳ್ಯ ಮಾರ್ಕೆಟ್ಗೆ. ಆ ಕಲಾಸಿಪಾಳ್ಯ ಮಾರ್ಕೆಟ್ಗೆ ನಮ್ಮ ರಾಜ್ಯದ ಟೊಮೊಟೊ ಅಲ್ಲದೆ ಹೊರ ರಾಜ್ಯದ ಟೊಮೊಟೊ ಎಲ್ಲ ಬರ್ತದೆ. ಬಾಂಬೆಯಿಂದ ಬರ್ತದೆ, ನಾಸಿಕ್ ಮತ್ತೆ ತಮಿಳ್ನಾಡಿಂದ ಬರ್ತದೆ. ಹಂಗಾಗಿ ನಮ್ಮ ಟೊಮೊಟೊಗೆ ಬೆಲೆ ಇಲ್ಲ. ನಾವಿವತ್ತು 100 ಕ್ರೇಟ್ನ ಅಲ್ಲಿ ಮೋರಿಗೆ ಹಾಕೊಂಡು ಬಂದಿದ್ದೀವಿ ಇವತ್ತು ಟೊಮೊಟೊ. ಆಳ್ ಕಿತ್ತಿದ ಕೂಲಿನೂ ಇಲ್ಲ. ಈಗ 4 ಲಕ್ಷ ಖರ್ಚಾಗಿತ್ತು ನಮ್ಗೆ ಟೊಮೊಟೊ ಬೆಳೆಯಕ್ಕೆ. 1 ಲಕ್ಷ ಆಗಿದೆ ಇಲ್ಲಿವರೆಗೆ. ನೋಡಿ, ಎಲ್ಲ ತೀರೋಯ್ತು ಟೊಮೊಟೊ. ಇನ್ನಿದೆ ಇನ್ನ 3 ಲಕ್ಷ ನಮ್ಗೆ ಲಾಸ್ ಆಗಿದೆ. ನಾವು ರೈತರು ಏನ್ ಮಾಡೋದು? ಈ ಸರ್ಕಾರ ಈ ತೆಗಿ ಬೆಂಬಲ ಬೆಲೆನೂ ಒಂದು ಕೊಡ್ತಾ ಇಲ್ಲ. ಕೃಷಿ ತಂದು ಇಂಥ ತಿಂಗಳಲ್ಲಿ ಇಂಥ ವರ್ಷದಲ್ಲಿ ಇಷ್ಟೇ ಟೊಮೊಟೊ ಬೆಳಿಬೇಕು, ಇಷ್ಟೇ ಸೌತೆ ಬೆಳಿಬೇಕು, ಇಷ್ಟೇ ಕಬ್ಬು ಬೆಳಿಬೇಕು ಅಂತಾನೂ ಮಾಡ್ತಿಲ್ಲ. ಕಬ್ಬು ನೆಟ್ರೆ ನಮ್ಮ ರೈತರೆಲ್ಲ ಬರೀ ಕಬ್ಬನೇ ನೆಡ್ತಾರೆ, ಭತ್ತ ನೆಟ್ರೆ ಬರೀ ಭತ್ತನೇ ನೆಡ್ತಾರೆ. ತರಕಾರಿಲಿ ಟೊಮೊಟೊ ಮಾಡೋ ಎಲ್ಲ ಟೊಮೊಟೊ ಮಾಡೋ ಈ ತರ ಮಾಡ್ತಾ ಇದಾರೆ. ಹಂಗಾಗಿ ನಮ್ಮ ರೈತರು ತುಂಬಾ ಕಷ್ಟಕ್ಕೆ ಬಿದ್ದವ್ರೆ. ಈ ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಬೇಕು. ಈಗ ಸುಮಾರು ಸರ್ಕಾರ ಈಗ ನಮ್ಮ ರಾಜ್ಯದಲ್ಲಿ ಎಲ್ಲಾ ಬಿಜೆಪಿ, JDS, ಕಾಂಗ್ರೆಸ್ ಎಲ್ಲಾ ಸರ್ಕಾರಗಳು ಬಂದು ಹೋಗ್ಬಿಟ್ಟಿದಾವೆ. ಈಗ ಆಲ್ರೆಡಿ ಕಾಂಗ್ರೆಸ್ ಈಗ ಸರ್ಕಾರ ನಡೆಸ್ತೈತೆ. ಯಾರಾದ್ರೂ ಸರಿ ಇದ್ರ ರೈತರ ಬಗ್ಗೆ ಸ್ವಲ್ಪ ಸಮಸ್ಯೆ ತಗೊಂಡು ಬಗೆಹರಿಸಿ. ಈ ಎಲ್ಲದಕ್ಕೂ ಪಾದಯಾತ್ರೆ ಮಾಡ್ತಾರೆ, ರೈತರಿಗೋಸ್ಕರ ಯಾರು ಪಾದಯಾತ್ರೆ ಮಾಡೋದಿಲ್ಲ. ಅದೊಂದು ನಮ್ಮ ರಾಜ್ಯದಲ್ಲಿ ನಮ್ಗೆ ತುಂಬಾ ನೋವಾಗದೆ. ಈ ಅವ್ರವ್ರ ಅಧಿಕಾರಕ್ಕೋಸ್ಕರ ಪಾದಯಾತ್ರೆ ಮಾಡ್ತಾರೆ ಹೊರತು ರೈತ ಒಬ್ಬ ಏನೋ ಕಷ್ಟಕ್ಕೆ ಬಿದ್ದವನೆ, ರೈತ ಯಾವ್ದೋ ಒಂದು ತರಕಾರಿ ಬೆಳೆದೋ, ಅವ್ರು ಕಬ್ಬು ಬೆಳೆದೋ ಕಷ್ಟಕ್ಕೆ ಬಿದ್ದವನೆ, ಹಿಂಗಾಗೈತೆ ಅಂತ ಯಾರು ತೋರ್ತಾ ಇಲ್ಲ. ಜೊತೆಗೆ ಈಗ ಕಬ್ಬು ಬೆಳೆದಿದೀವಿ, 2 ಎಕರೆ ಕಬ್ಬು ಅದೇ ನಮ್ದು. ಆ 2 ಎಕರೆ ಕಬ್ಬು ಆಲ್ರೆಡಿ 14 ತಿಂಗಳಾಗೋಯ್ತು. ಇನ್ನೂ ಕಡಿಯಕ್ಕೆ ಕಬ್ಬು ಆಳ್ ಕಳಿಸಿಲ್ಲ ನಮ್ಗೆ. ಮಂಡ್ಯ ಶುಗರ್ ಫ್ಯಾಕ್ಟ್ರಿ ನಾವು ಹೊಡೆಯೋದ್ ಕಬ್ಬು. ಹಿಂಗಾದ್ರೆ ಅದೇ ಒಬ್ಬ ಫೀಲ್ಡ್ ಮ್ಯಾನ್ ದುಡ್ಡು ಕೊಡ್ಬೇಕು. ಈ ಪ್ರತಿಯೊಂದು ರೈತ ಬೆಳೆದಿದ್ದೆಲ್ಲ ಈ ಹಾಲಲ್ಲಿ ನೀರಲ್ಲಿ ಹೋಮ ಮಾಡ್ತಾರಲ್ಲ, ಹಂಗಾಯ್ತದೆ ಹೊರತು ರೈತ ಯಾವತ್ತೂ ಉದ್ಧಾರ ಆಗಕ್ಕಾಯ್ತಾ ಇಲ್ಲ. ನಮ್ಗೆ ಈ ತರ ಸಮಸ್ಯೆ ಇದೆ. ದಯಮಾಡಿ ಸರ್ಕಾರ, ಈ ಕೃಷಿ ಸಚಿವರ ಜೊತೆಗೆ ನಮ್ಮ ಮಂಡ್ಯ ಜಿಲ್ಲೆಯವರೇ ಚಲುವರಾಯಸ್ವಾಮಿ ಅವರು, ನೀವು ಸ್ವಲ್ಪ ಇದನ್ನ ನೋಡಿ ನಮ್ಮ ಬಗ್ಗೆ ಸ್ವಲ್ಪ ನೋಡಿ. 3 ಲಕ್ಷ ಲಾಸ್ ಆಗೈತೆ. ನಾವ್ ಎಲ್ಲಿ ತರೋದು? ಈಗ 3 ಲಕ್ಷ ರೂಪಾಯಿ ಸಂಪಾದನೆ ಮಾಡಕ್ ಇನ್ನ 3 ವರ್ಷ ಬೇಕು ಸಾಲ. ಆ 1 ಲಕ್ಷ 3 ಲಕ್ಷ ಇರೋದು ಇನ್ನೊಂದು ವರ್ಷದ ಸಂಪಾದನೆ ಮಾಡೋದಕ್ಕೆ 5 ಲಕ್ಷ ಆಗಿರ್ತದೆ. ಸಾಲ ತಲೆ ಮೇಲೆ ಹೊತ್ಕೊಂಡು ಆಮೇಲೆ ಜನ ಸೂಸೈಡ್ ಮಾಡ್ಕೊಂಡು ಸಾಯ್ತಾರೆ ರೈತರು. ದಯಮಾಡಿ ಇದೊಂದು ಮನ್ಸಿಗೆ ತಗೊಂಡು ಕೃಷಿ ಸಚಿವರು ಈಗ ನಮ್ಮ ಜಿಲ್ಲೆ ಆಗಿರೋದ್ರಿಂದ ತುಂಬಾ ಸಂತೋಷವಾಗದೆ. ದಯಮಾಡಿ ಇದ್ರ ಬಗ್ಗೆನೂ ಸ್ವಲ್ಪ ನೀವು ಒತ್ತು ಕೊಟ್ಟು ಇದು ರೈತನ ಸಮಸ್ಯೆ ಬಗೆಹರಿಸಿ. ಅಂದ್ರೆ ನಿಮ್ಗೆ ಈಗ ಎಷ್ಟು ಎಕರೆ ಟೊಮೊಟೊ ಹಾಕಿದೆ ಸರ್? 2 ಎಕರೆ ಆಯ್ತು. 2 ಎಕರೆ ನೀವು ಸಸಿಯಿಂದ ಹಿಡಿದು ಫೈನಲ್ ಇದು ವ್ಯವಸಾಯದವರೆಗೆ ನಿಮ್ಗೆ 4 ಲಕ್ಷ ಖರ್ಚಾಗುತ್ತೆ. ಮಲ್ಚಿಂಗ್ ಮಾಡ್ಬೇಕು, ಪೇಪರ್ ಹಾಕ್ಬೇಕು, ಮತ್ತೆ ಟೊಮೊಟೊ ಸಸಿ, ಔಷಧಿಗಳು, ದಾರ, ತಂತಿ, ಆಳ್ ಖರ್ಚು, ತುಂಬಾ ಖರ್ಚು ಹೊಡಿತೈತೆ ತರಕಾರಿಗೆ, ಟೊಮೊಟೊಗೆ. ಈಗ ಇವತ್ತಿನ ರೈಟ್ ಏನಿದೆ ಸರ್? ಮಾರ್ಕೆಟ್ ವ್ಯಾಲ್ಯೂ ಏನಿದೆ? ₹100 ಐತೆ ಇವತ್ತು ಟೊಮೊಟೊ ಒಂದು ಕ್ರೇಟ್. ₹100. ಒಂದ್ ಆಳ್ ನೋಡ್ರಿ ದಿನಕ್ಕೆ 10 ಕ್ರೇಟ್ ಟೊಮೊಟೊ ಕೀಳ್ತಾರೆ, 10ರಿಂದ 15 ಕ್ರೇಟ್ ಟೊಮೊಟೊ ಕೀಳ್ತಾರೆ. ಅವ್ರಿಗೆ ₹250 ಕೊಡ್ಬೇಕು. ₹250 ಅಂದ್ರೆ 10ರಿಂದ ಟೊಮೊಟೊ 3 ಕ್ರೇಟ್ ದುಡ್ಡು ಅವ್ರಿಗೆ ಹೊಟ್ಟೈತದೆ. ಇನ್ನ ಬಾಡಿಗೆ ಇಲ್ಲಿಂದ ಅಲ್ಲಿಗೆ ಹೊರಗ್ ಕೊಡ್ಬೇಕಲ್ಲ, ಹೊರದ್ 1 ಕ್ರೇಟ್ ಅವ್ರಿಗೆ ಹೋಯ್ತದೆ. ಇನ್ನ ಇಲ್ಲಿಂದ ಬೆಂಗಳೂರಿಗೆ ಹೋಗೋದು ಅದೊಂದ್ 2 ಕ್ರೇಟ್ ಹೋಯ್ತದೆ. ಈ ರೈತರಿಗೆ ಸಿಗೋದು ಬರೀ 4 ಕ್ರೇಟ್ ದುಡ್ಡು. ಅದ್ರಲ್ಲಿ ಕಮಿಷನ್ ಬೇರೆ ಏನು ಸಿಗಲ್ಲ ರೈತಿಗೆ. ಇವತ್ತು ನಾವು 100 ಕ್ರೇಟ್ನ ಮೋರಿಗೆ ಹಾಕ್ಬಿಟ್ಟು ಬಂದಿದೀವಿ. ಈಗ ಮಾರ್ಕೆಟ್ ಅಲ್ಲಿ ನೀವು ಅಲ್ಲೂ ಕಮಿಷನ್ ಕೊಡ್ಬೇಕಾ? ಅಲ್ಲೂ ಕೊಡ್ಬೇಕು ಕಮಿಷನ್. ಅಲ್ಲಿ ಏನು ಒಂದ್ ಕ್ರೇಟ್ ಲೆಕ್ಕನ? ಇಲ್ಲ ಕ್ರೇಟ್ ಲೆಕ್ಕ ಎತ್ತಾಕೊರ್ಗಂದ ₹3 ₹5 ತಗೋತಾರೆ ಒಂದ್ ಕ್ರೇಟ್ಗೆ. ಅಲ್ಲಿ ಕಮಿಷನ್ ಅಂದ್ರೆ 1000ಕ್ಕೆ ₹100 ಅವ್ರು ಇಟ್ಕೋತಾರೆ. 1000ಕ್ಕೆ ₹100 ಇಟ್ಕೋತಾರೆ. ಅಂದ್ರೆ ನಿಮ್ ಲೆಕ್ಕದಲ್ಲಿ ರೈತ ವ್ಯವಸಾಯನೇ ಬಿಟ್ಬಿಡ್ಬೇಕು ಅಂತ ನಿಮ್ ಲೆಕ್ಕದಲ್ಲಿ? ಇದೇ ತರ ಆದ್ರೆ ಕಾಲಕ್ರಮೇಣ ಅದೇ ತರ ಆಯ್ತದೆ. ನೋಡಿ, ಈ ತರಕಾರಿ ನೆನ್ನೆ ಮೈಸೂರು ಮಾರ್ಕೆಟ್ ಅಲ್ಲಿ ನೋಡಿದೆ, ಮಳೆ ಊದು ಫುಲ್ ಎಲ್ಲ ಜಿರ್ಕ್ಲಾಗ್ಬಿಟ್ಟೈತೆ. ಹಿಂಗ್ ಕಾಲ್ ಮಡ್ಕೊಂಡು ಹೋದ್ರೆ ತರಕಾರಿ ಮೇಲೆ ಆರ್ತದೆ ಬದಿ, ಆ ತರ ಆಗ್ಬಿಟ್ಟದೆ. ಚಪ್ಲಿನ ಸೋಕೇಶಲ್ಲಿ ಇಡ್ತಾರೆ.
ಚಪ್ಲಿನ ಕಾಲ್ಗೆ ಹಾಕೊಳ್ಳೋ ಚಪ್ಲಿನ ಶೋಕೇಶಲ್ಲಿ ಇಡ್ತಾರೆ. ಆ ಹೊಟ್ಟೆಗೆ ತಿನ್ನೋ ಈ ಟೊಮೊಟೊ, ಈ ತರಕಾರಿ, ಬೀನೀಸು ಇವೆಲ್ಲನೂ ಆ ಬದಿ ಒಳಗಡೆ ಇಟ್ಟವ್ರೆ. ಇದು ನಮ್ಮ ರಾಜ್ಯ. ಯಾಕೆಂದ್ರೆ ಈ ಮೈಸೂರಲ್ಲಿ ಎಲ್ಲ ಬಂದು ತರಕಾರಿ ತಗೋತಾರೆ, ಬದಿ ಒಳಗಡೆ ಅವು. ಅನ್ಕೊಳ್ಳಿ, ಮಾರ್ಕೆಟ್ ತಗೊಂಡೋಗಿ ಹಾಕಿದ್ರೆ ರೈತನಿಗೆ ಸಿಗೋದು 1 kgಗೆ 5 ರೂಪಾಯಿ. ಆದ್ರೆ ಇವತ್ತು ಸಿಟಿಲಿ ಅಂದ್ರೆ ಹೊರಗಡೆ ಬೀದಿ ವ್ಯಾಪಾರ ಆಗ್ಬೋದು, ಇಲ್ಲ ಮಧ್ಯವರ್ತಿಗಳು ಆಗ್ಬೋದು, ಏನ್ ಟೊಮಾಟೊ ಇವತ್ತು ರೈಟ್ ಏನಿದೆ ಅಂತಂದ್ರೆ 20 ರೂಪಾಯಿ 40 ರೂಪಾಯಿ ಬೆಂಗಳೂರಲ್ಲೇ ಪ್ರೈಸ್ ಇದೆ. ಅದ್ ಮಾರೋರಂಗ್ ಮಾರ್ತಾರೆ, ಅಂದ್ರೆ ಕೊಡೋದಿಲ್ಲ. ಅದಕ್ಕೆ ಹೇಳ್ತಿದ್ರು ಸರ್ಕಾರ ಅದೊಂದು ಒಂದು ಕೃಷಿ ಆಕ್ಟ್ ತರಬೇಕು. ಕೃಷಿ ಆಕ್ಟ್ ಮತ್ತೆ ಇನ್ನೊಂದಂದ್ರೆ ನೇರ ಮಾರುಕಟ್ಟೆ ಏನಕ್ಕೆ ಮಾಡ್ತಿಲ್ಲ ನಮ್ಮ ರೈತರಿಗೆ ಅಂತ ನಾವು ಕೇಳೋದು. ಅದೇ ಸರ್ಕಾರ ಯಾಕಂಗ್ ಮಾಡ್ತಾ ಇದ್ರೆ ಅಂದ್ರೆ ಈ ದಲ್ಲಾಳಿಗಳಿಗೋಸ್ಕರ ಸರ್ಕಾರ ಇದೆ ಈಗ. ಅಂದ್ರೆ ಈಗ ಈಗಿನ ಸರ್ಕಾರಗಳು ದಲ್ಲಾಳಿಗೋಸ್ಕರ. ರೈತರು ಸರ್ಕಾರ ಬರ್ಬೇಕು, ರೈತರು ಸರ್ಕಾರ ಬರ್ಬೇಕು. ಅವತ್ತೇ ಈ ರೈತರದ್ದು ಸಮಸ್ಯೆ ಬಗೆಹರಿಸೋದು. ಇವತ್ತಿನ ರಾಸಾಯನಿಕ ಗೊಬ್ಬರ ತುಂಬಾ ರೇಟ್ ಜಾಸ್ತಿ ಆಗವೆಲ್ಲ. ಅದರಲ್ಲೂ ಯೂರಿಯಾ ಅದು ಜಾಸ್ತಿ ಆಗದೆ. ಯೂರಿಯಾನ ತುಂಬಾ ಸಬ್ಸಿಡಿ ದರದಲ್ಲಿ ಕೊಡ್ತಾವ್ರೆ ಈಗ ಕೇಂದ್ರ ಸರ್ಕಾರದಿಂದ. ಅದು ನಮ್ಮ ಕೈಗೆ 260 ರೂಪಾಯಿಗೆ ಬರ್ತೈತೆ. ಅದು ಬಿಡಿ, ಅದೇನೋ ಚೀಲದ ಮೇಲೆ 200 ರೂಪಾಯಿ ರೇಟ್ ಹಾಕ್ಬಿಟ್ಟವ್ರೆ. ಅದೆಲ್ಲ ಸಬ್ಸಿಡಿ ಕಳೆದು ನಮ್ಗೆ 260 ರೂಪಾಯಿಗೆ ಚೀಲ ಬರ್ತೈತೆ. ಯೂರಿಯಾ ನಾವೆಲ್ಲ ಯೂಸ್ ಮಾಡಲ್ಲ, ನಾವೆಲ್ಲ ಕಾಳು ಯೂಸ್ ಮಾಡೋದು ಎಲ್ಲ 1000 ರೂಪಾಯಿ. ನಮ್ದು 1 ಮೂಟೆ ಉಪ್ಪು ಇದಕ್ಕೆ ಬಿಡೋದು 400 ರೂಪಾಯಿ ಐತೆ. 1 ಮೂಟೆ ಉಪ್ಪು ಅದ್ ನಾವಂದ್ರೆ ಅದನ್ನೇ 4 ಸಲ ಆಗುತ್ತದು. 10 kg ಬಿಟ್ರೆ. ಸರ್ ಮತ್ತೆ ಇನ್ನೊಂದು, ಇವತ್ತಿನ ಯುವಕರು ಇವತ್ತಿನ ಪ್ರತಿಯೊಂದು ಬೆಳೆಗೆ ಸಿಗ್ತಿರುವಂತ ಏನ್ ರೈಟ್ ಇದೆ ಅದನ್ನೆಲ್ಲ ನೋಡಿ ಏನೇ ಈ ಬೆಳೆಯಿಂದ ಏನು ಸಿಗದೆ ಇರೋದ್ರಿಂದ ತುಂಬಾ ಇವತ್ತಿನ ಯುವಕರು ಎಲ್ಲ ವಲಸೆ ಹೋಗ್ತಿದ್ದಾರೆ. ಅದ್ರ ಬಗ್ಗೆ ಏನ್ ಹೇಳ್ತಿದ್ದೀರಾ ಸರ್? ಈಗ ನಮ್ಮೂರಿನಲ್ಲಿ ಒಂದು 100 ಜನ ಹುಡುಗರು ಬೆಂಗಳೂರಲ್ಲಿದ್ದಾರೆ. ಬಾರಲ್ಲಿ ಕೆಲಸ ಆಗ್ಬೋದು, ಯಾವುದೋ ಫ್ಯಾಕ್ಟ್ರಿ ಕೆಲಸ ಆಗ್ಬೋದು, ಕಾರ್ ಓಡಿಸೋದಾಗ್ಬೋದು, ಆಟೋ ಓಡಿಸೋದಾಗ್ಬೋದು. ಯಾಕೆ ಅಂದ್ರೆ ಈಗ ರೇಷ್ಮೆ ಗೂಡು 800 ರೂಪಾಯಿ ಹೋಗ್ತಾಯಿತ್ತು kg. ಇವಾಗ 400 ರೂಪಾಯಿ ಬಂದ್ಬಿಡ್ತು. 400 ರೂಪಾಯಿ ಬಂದ್ಬಿಡ್ತು ಏಕಾಏಕಿ. 800 ರೂಪಾಯಿ ಇದ್ದದ್ದು ಎಲ್ಲ ರೇಷ್ಮೆ ತಂದು ನೆಟ್ಟರು. ರೇಷ್ಮೆ ಯಾವ 400 ರೂಪಾಯಿ ಇತ್ತು. ಆಳುಗಳ ಖರ್ಚು, ಉಡಿನ ಖರ್ಚು, ಅದಕ್ಕೆ ಪೌಡ್ರ್ ಸಿಂಪಡಿಸ್ಬೇಕು, ಔಷಧಿ, ಚಂದ್ರಿಕೆ ಬಾಡಿಗೆ, ಅವು ಇವೆಲ್ಲ ಸೇರಿಸ್ರೆ ಏನೂ ಸಿಗಲ್ಲ. ಅದು ಹಂಗೆ ಬಿಟ್ಬಿಟ್ಟು ಬೆಂಗಳೂರಿಗೆ ಎದ್ಬಿಟ್ರು. ಅಂತ ಸನ್ನಿವೇಶಗಳು ನಮ್ಮ ಯುವಕರು, ನಮ್ಮ ಊರಲ್ಲಿ ಯಾರು ಯುವಕರುಗಳೇ ಅವರು ಎಲ್ಲ ಬಿಟ್ಟು ಹೋಗ್ತಾರೆ. ಜೊತೆಗೆ ನಮ್ಮೂರಲ್ಲಿ ಗಾರೆ ಕೆಲಸ ಮಾಡ್ಕೊಂಡು ಸ್ವಲ್ಪ ಜನ ಇಲ್ಲೇ ಉಳ್ಕೊಂಡವ್ರೆ. ಅದು ಏನು ಮಾಡೋಕ್ಕಾಗದಿರುವಂಥವ್ರು ಅಲ್ಲಿ ಹೋಗಿ ಆಟೋ ಓಡಿಸ್ಕೊಂಡು, ಕಾರ್ ಓಡಿಸ್ಕೊಂಡು, ಹೋಟ್ಲು ಕೆಲಸ ಮಾಡ್ಕೊಂಡು ಅವರು ದುಡಿಮೆ ಮಾಡ್ಕೊಂಡವ್ರೆ. ಆದರೆ ಮುಂದೊಂದು ದಿನ ಎಲ್ಲಿ ರೈತರು ಕಮ್ಮಿ ಆಗ್ಬಿಡ್ತಾರೆ ಅನ್ನೋದೊಂದು ನಮಗೆ ಕಷ್ಟ ಆಗುತ್ತೆ. ನಾನೀಗ 11 ವರ್ಷ ನಾರಾಯಣ ಹಾಸ್ಪಿಟಲ್ ವರ್ಕ್ ಮಾಡ್ತಾ ಇದ್ದೆ. 11 ವರ್ಷ. ಈಗ ನಾನು ಮದುವೆ ಆದ್ಮೇಲೆ ಊರಲ್ಲೇ ಬಂದು ಸೆಟ್ಲ್ ಆಗಿ ನಾನು ರೈತ ಆಗಿದ್ದೀನಿ. ಯಾಕಪ್ಪ ಬಂದೆ ಅಂತ ಪರಿಸ್ಥಿತಿ ಆಗ್ಬಿಟ್ಟದ ನನಗೆ. ಯಾಕೆ ಬಂದೆ ಅಂತ ಹಳ್ಳಿಗೆ. ಅಲ್ಲಿ ನೀವು ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡ್ತೀರಿ? ಅವತ್ತೇ 30,000 ಸ್ಯಾಲ್ರಿ ಬರ್ತಿತ್ತು. 30,000 ಸ್ಯಾಲ್ರಿ ಬರ್ತಿತ್ತು. ಓಟಿ ಗೀಟಿ ಅಂದ್ರೆ 30-35 ಸಾವಿರ ತಗೋತಿದ್ವಿ, ಆರಾಮಾಗಿತ್ತು. ಜೊತೆಗೆ ಪಾರ್ಟ್ ಟೈಮ್ ಆಗಿ ಕಾರು ಓಡಿಸ್ತಿದ್ದೆ ನಾನು ಮೈಸೂರಲ್ಲಿ. ಕಾರು ಓಲಾ ಮಾಡ್ಕೊಂಡು ಓಡಿಸ್ಕೊಂಡಿದ್ದು. ಒಂದು ಸಂಪಾದನೆ ಆಗ್ತಿದ್ದೆ. ನಾನು ತಿಂಗಳಿಗೆ ಒಂದು 60-70 ಸಾವಿರ ಸಂಪಾದನೆ ಮಾಡ್ತಿದ್ದೆ. ಈ ರೈತರೆಲ್ಲ ಚೆನ್ನಾಗಿ ಬೆಳೀತಿದ್ರು. ನಾನು ಬಂದ ತಕ್ಷಣ ತರಕಾರಿ ಬೆಳೆದೆ, ಒಳ್ಳೆ ರೈಟ್ ಆಯ್ತು. ತರಕಾರಿ ಬೆಳೆದೆ, ಎಲ್ಲ ಮಾಡಿದೆ. ಆಮೇಲೆ ಬಿಡಿ 2 ವರ್ಷ ತರಕಾರಿ ಏನೂ ಎತ್ತಿಲ್ಲ. ಹಂಗಾಗ್ಬಿಟ್ಟದೆ. ಹಂಗಾಗಿ ನಮ್ಗೆ ಬೆಂಗಳೂರಿಂದ ಊರಿಗೆ ಬಂದು ದುಡಿಮೆ ಮಾಡಿ ರೈತರಾಗ್ಬೇಕು ಅಂತ ಕನಸ್ಕೊಂಡಿರೋರಿಗೆಲ್ಲ ಕಷ್ಟ ಆಗ್ತಾ ಇದೆ. ಈಗ ನಾವೇ ವಾಪಸ್ ಹೊಟ್ಟೋಗ್ಬಿಡ್ಬೇಕು ಅನ್ನಿಸ್ತದೆ ಈಗ ಬೆಂಗಳೂರಿಗೆ. 2 ದಿವಸ ಇಲ್ಲಿ ನೋಡಿದ್ದೀನಿ, ಎಷ್ಟೋ ರಾಜಕೀಯ ವ್ಯಕ್ತಿಗಳು ನೇಗ್ಲು ಹಿಡ್ಕೊಂಡು ಉಳ್ತಾ ಇರ್ತಾರೆ. ಅವತ್ತೊಂದು ಫೋಟೋ ಓಡಿಸ್ಕೋಕ್ಕೆ ನಾಟಿ ಮಾಡ್ತಾರೆ. ಫೋಟೋ ಓಡಿಸ್ಕೋಕ್ಕೆ ಪ್ರತಿಯೊಬ್ರು ಸರ್ಕಾರ ರಚನೆ ಮಾಡಿದವರು ಹಸಿರು ಸಾಲ ಹಾಕೊಂಡ್ರೆ ಸರ್ಕಾರ ರಚನೆ ಮಾಡ್ತಾರೆ. ರೈತರಿಗೆ ದಿನಾಚರಣೆ ದಿವಸ ಆಚರಣೆ ಮಾಡ್ತಾರೆ. ಆದ್ರೆ ನಮ್ಗೇನೋ ಖುಷಿ ಇತ್ತು, ಇಲ್ಲಿ ಮಂಡ್ಯದಲ್ಲಿ ಗೆದ್ರು ಕುಮಾರಸ್ವಾಮಿ ಅವರು ಕೇಂದ್ರ ಕೃಷಿ ಸಚಿವ ಆಯ್ತಾರೆ. ನಮ್ಮ ಮಂಡ್ಯಗೇನೋ ನಮ್ಮ ರಾಜ್ಯಕ್ಕೇನೋ ಒಳ್ಳೆ ಇದು ಕೊಡ್ತಾರೆ, ಗಿಫ್ಟ್ ಕೊಡ್ತಾರೆ ಅಂತ. ಅದಾಗ್ಲಿಲ್ಲ. ಅವರು ಉಕ್ಕು ಮತ್ತು ಕೈಗಾರಿಕಾ ಸಚಿವರಾಗವ್ರೆ. ಜೊತೆಗೆ ಇಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯವರಾಗಿ ಕೃಷಿ ಸಚಿವರಾಗವ್ರೆ. ಅವರು ದಯಮಾಡಿ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. ಓಕೆ. ನಮ್ಮ ನಾರ್ಮಲಾಗೆ ನಮ್ಮ ಸಣ್ಣ ರೈತರ ಹತ್ರ ಇರುವಂತ ಜಮೀನು ಬಂದು 20 ಕುಂಟೆ 1 ಎಕರೆ, ಮ್ಯಾಕ್ಸಿಮಮ್ ಅಂದ್ರೆ 2 ಎಕರೆ 3 ಎಕರೆ ಇಟ್ಟಿರ್ತಾರೆ. 5 ಎಕರೆ 10 ಎಕರೆ ಇಟ್ಟಿರೋಲ್ಲ ಜಮೀನ್ದಾರರು. ಓಕೆ. ಈಗ 20 ಕುಂಟೆ 1 ಎಕರೆ ಇಟ್ಟಿರೋರಿಗೆ ಈಗ ಅದು ವ್ಯವಸಾಯದ ಲೋನ್ ಅಂತ ಎಷ್ಟು ತಗೊಂಡಿರ್ತಾರೆ? 30,000 40,000 ದುಡ್ಡು ತಗೊಂಡಿರ್ತಾರೆ. ಅದು ಬಡ್ಡಿ ಇಲ್ಲ, ಸರಿ ಆಯ್ತು. ಈಗ 50,000 ಕೊಡ್ತಾರೆ, ಸಾಲ ಮನ್ನಾ ಆಗುತ್ತೆ ಅಂದ್ಬಿಟ್ಟು ನಮ್ಮ ರೈತರು ಕಾಂಗ್ರೆಸ್ ಸರ್ಕಾರ ಬಂದಾಗ ಕಾಂಗ್ರೆಸ್ಗೆ ಹಾಕ್ತಾರೆ, BJPಗೆ ಹೇಳಿದ್ರೆ BJPಗೆ ಹಾಕ್ತಾರೆ, JDS ಬಂದಾಗ JDSಗೆ ಹಾಕ್ತಾರೆ. ಆದರೆ ನನ್ನ ಪ್ರಕಾರ ನಾನು ಹೇಳೋದೇನಂದರೆ, ಸಾಲ ಮನ್ನಾ ಮಾಡೋ ಬದಲು ಈಗ ನಾವೇನು ಮಾತಾಡೋದು ಬೆಂಬಲ ಬೆಲೆ. ಈಗ ಕಬ್ಬಿಗೆ 3,300 ರೂಪಾಯಿ ಏನೋ ಅದ. ಅದು ಎಲ್ಲ ಖರ್ಚು ಆಳನ್ ಕೂಲಿ ಉಪ್ಪು ಎಲ್ಲ ಕಳೆದ್ರೆ ರೈತರಿಗೆ 1,500 ಏನೋ ಸಿಗುತ್ತೆ.
ಅವನು ವರ್ಷ ಪೂರ್ತಿ ಕಾಯ್ಬೇಕು ಅದಕ್ಕೆ. ಈ ಮತ್ತೆ ಈ ಟೊಮೊಟೊ ಒಂದ್ಸಲ ಇದ್ದಂಗೆ ರೈಟು ಇನ್ನೊಂದ್ಸಲ ಇರೋಲ್ಲ. ಹೌದು. ಇವನ್ನು ರೇಷ್ಮೆನೂ ಅಷ್ಟೇ. ನಮಗೆ ಅವರು ಸಾಲ ಮನ್ನಾ ಮಾಡೋದು ಬೇಡ. ಈಗ ಇದೇ ಟೊಮೊಟೊಗೆ ಅವರು ಈಗ 5 ರೂಪಾಯಿ ಕೆ ಜಿ ಹೋಯ್ತದೆ. ನಮಗೊಂದು ಬೆಂಬಲ ಬೆಲೆ ಒಂದು 30 ರೂಪಾಯಿ 40 ರೂಪಾಯಿ ಕೆ ಜಿಗೆ ಫಿಕ್ಸ್ ಮಾಡಿದ್ರೆ ನಮ್ಗೆ ಅವ್ರು ಕೊಟ್ಟಿರೋ 40,000 ರೂಪಾಯಿ ಒಂದೇ ಬೆಳೆಯಲ್ಲಿ ನಾವು ಅದನ್ನು ಸಂಪಾದನೆ ಮಾಡುವಂಥ ನಮ್ಮ ರೈತರಿಗೆ ತಾಕತ್ತಿರುತ್ತೆ. ಕೇಂದ್ರದಲ್ಲಿ ಈ ಚಿದಂಬರಂ ಇದ್ರು, ಕಾಂಗ್ರೆಸ್ ಸರ್ಕಾರ, ಅವ್ರೇನ್ ಮಾಡಿದ್ರು, ಸಂಪೂರ್ಣ ಒಂದು 5 ಲಕ್ಷ ಸಾಲ ಮನ್ನಾ ಮಾಡಿದ್ರು ರೈತರದು, ಎಲ್ಲ ಸಾಲ ಮನ್ನಾ. ಅವತ್ತೇ ಹೇಳ್ಬಿಡ್ಬೇಕಿತ್ತು ಏನಂತ, ತಿರ್ಗಾ ಮತ್ತೆ ರೈತ ಸಾಲ ಮಾಡಬೇಡಿ, ರೈತ ಸಾಲ ಮಾಡಿದ್ರೆ ನೀವೇ ಹೊಣೆ, ರೈತರು ಮದುವೆ ಕಡಿಮೆ ಮಾಡಿ, ಮದುವೆ ಇವೆಲ್ಲ ಕಡಿಮೆ ಮಾಡಿ ರೈತರು. ಚಿದಂಬರಂ ಅವರು ಒಂದ್ಸಲ ಸಾಲ ಮನ್ನಾ ಮಾಡಿದ್ರು. ಅದಾದ ನಂತರ ಸಾಲ ಮನ್ನಾ ಮಾಡಿದ್ದೆ ಕುಮಾರಸ್ವಾಮಿ ಅವರು, ಅಷ್ಟು ಮಟ್ಟದಲ್ಲಿ. ಅವಾಗ ಏನ್ ಮಾಡ್ಬೇಕಾಯ್ತು, ಈಗ ಏನು ಸರ್ಕಾರ ಆಕ್ಟ್ ಒಂದು ಇದು ಮಾಡ್ತದೆ ಸಾಲ ಮನ್ನಾ ಮಾಡುವಾಗ, 5 ಎಕರೆ ಇರೋ ಒಂದು ಸಾಲ ಮನ್ನಾ ಅಂದ್ರೆ 20 ಕುಂಟೆ ಮಾಡಿರೋನು ಬಡವ ಅಲ್ವಾ? 5 ಎಕರೆ ಜಮೀನು ಇರೋನು ಬಡವ ನಿಮ್ ಲೆಕ್ಕಾಚಾರದಲ್ಲಿ, 20 ಕುಂಟೆ ಮಾಡಿರೋನು ಬಡವ ಅಲ್ಲ. ಅದೇ ಸರ್, ಈಗ ಈ ಸಾಲ ಮನ್ನಾ ಯಾರಿಗ ಉಪಯೋಗ ಆಗ್ತಿದೆ ಅಂದ್ರೆ ಸಾಲ ತಗೊಳ್ಳೋರ್ಗೆ ಉಪಯೋಗ. ಜಮೀನ್ ಮಾಡಲ್ಲ ಅವರು. ಈಗ ನಮ್ಮೂರಲ್ಲಿ ಒಬ್ಬ ಈಗ 10 ಎಕರೆ ಜಮೀನ್ ಮಡಿಕೊಂಡವನೆ, ಅವನು ಈ ಜಮೀನ್ ಇಲ್ದವ್ರಿಗೆ ಗುತ್ತಿಗೆಗೋ ಪಾಲ್ಗೋ ಕೊಟ್ಬಿಟ್ಟು ಮನ್ಲವನೆ, ಅವನು ವ್ಯವಸಾಯ ಮಾಡೋದಿಲ್ಲ. 10 ಎಕರೆ ಜಮೀನು 5 ಎಕರೆ ವ್ಯವಸಾಯ ಮಾಡೋದಿಲ್ಲ. ಇವತ್ತು ಮಾಡ್ತಿರೋನು ವ್ಯವಸಾಯ 20 ಕುಂಟೆ 1 ಎಕರೆ ಇರೋನು. ಯಾಕೆ ಅಂದ್ರೆ ಅವನು ದುಡಿಬೇಕು, ಅಷ್ಟರಲ್ಲಿ ಸಾಕಾಗಲ್ಲ. 20 ಕುಂಟೆ ಮಾಡಿದ್ದು ಅವ್ರ ಮನೆಗೆ ತಿನ್ನಕ್ಕೆ ಉಣ್ಣಕ್ಕೆ ಆಯ್ತದೆ, ಅವರು ಬದುಕು ಕಟ್ಕೊಳ್ಳಕ್ಕೆ ಏನ್ ಸಂಪಾದನೆ ಮಾಡ್ಬೇಕು. ಹಂಗಾಗಿ ಅವನು ಜಮೀನ್ದಾರ ಯಾರವನೇ, ಅವ್ರ ಮನೆಗೆ ಹೋಗಿ ಒಂದು 1 ಎಕರೆನೋ 2 ಎಕರೆನೋ ಪಾಲ್ಗ್ ಮಾಡ್ತಾನೆ. ಅವಾಗ ಇವನು ಜಮೀನ್ದಾರ ಮನೇಲಿ ಕುಂತಿರ್ತಾನೆ ಸಾಲ ತಗೊಂಡು ಜಮೀನ್ಗೆ, ಅವನದು ಸಾಲ ಮನ್ನಾ ಆಯ್ತದೆ. ಈ ಜಮೀನ್ದಾರನ್ ಜಮೀನ್ಗೆ ಇರ್ತಾನಲ್ಲ, ಅವನು ಸಾಲ ಮನ್ನಾ ಆಗುದಿಲ್ಲ. ಇದೊಂದು ಸರ್ಕಾರ ಇದನ್ನ ತಿಳ್ಕೊಬೇಕು ಫಸ್ಟ್. ಕಡು ಬಡವನಿಂದ ಸಾಲ ಮನ್ನಾ ಮಾಡ್ಬೇಕು, ಶ್ರೀಮಂತನಿಂದ ಅಲ್ಲ. ಕಡು ಬಡವ ಬೇಕಾದ್ರೆ ಮಾಡ್ರಿ, ವಿ.ಎ. ಇಲ್ವಾ, ವಿ.ಎ. ಬಿಟ್ಟಿರ್ತೀರಿ ಇಲ್ಲಿ, ವಿ.ಎ. ಮುಖಾಂತರ ನೋಡ್ರಿ ಯಾರು ಅವನು 10 ಎಕರೆ 5 ಎಕರೆ ಜಮೀನ್ ಮಾಡಿರೋ ವ್ಯವಸಾಯ ಮಾಡ್ತಾನಂತ ಚೆಕ್ ಮಾಡ್ರಿ, ಆಗಲ್ವಾ? ಚೆಕ್ ಮಾಡ್ಬಿಟ್ಟು ಯಾರು ವ್ಯವಸಾಯ ಮಾಡ್ತಾನೆ ಅವನಿಗೆ ಸಾಲ ಕೊಡಿ. ನಿಮ್ಮ ಸೊಸೈಟಿಗಳಲ್ಲಿ ಎಷ್ಟೋ ಜನಕ್ಕೆ ಇವತ್ತು 20 ಕುಂಟೆ 30 ಕುಂಟೆ ಇರೋ ಸಾಲನೇ ತಗೊಂಡಿಲ್ಲ. ಯಾಕಪ್ಪ ಇವ್ರು ಸವಾಸ ನಮಗೆ ಬ್ಯಾಂಕ್ ಅವ್ರದ್ದು ಅಂತ. ಬರೀ 5 ಎಕರೆ 10 ಎಕರೆ ಮಡಗಿರೋನು ಸಾಲ ತಗೊಂಡವನೇ, ಅದು ತೆಕ್ಲು ಬಿಟ್ಬಿಟ್ಟವನೇ, ಇಲ್ಲ ಯಾರಿಗಾರ ಹಾಕೊಂಡ್ಬಿಟ್ಟವನೇ. ಹಂಗಾಗದೆ ಪರಿಸ್ಥಿತಿ. ದಯಮಾಡಿ ಸಾಲ ಕೊಡೋ ಬ್ಯಾಂಕ್ಗಳಾಗ್ಬೋದು, ಸರ್ಕಾರ ಮೊದಲಾಗಿ ಈ ಕಾಯ್ದೆನ ಕರೆಕ್ಟಾಗಿ ಮಾಡಬೇಕು. ಅದು ಯಾರು ಮಾಡಿದ್ರೋ ಗೊತ್ತಿಲ್ಲ ಈ ಕಾಯ್ದೆ. 5 ಎಕರೆ ಇರೋನು ಸಾಲ ತಗೊಂಡಿರೋನು, ಟ್ರಾಕ್ಟರ್ ತಗೊಂಡಿರ್ತಾನೆ, ಯಾತಿಗೆ ಅವನು ಉಳುಮೆ ಮಾಡ್ಕೊಂಡು ಯಾರಿಗಾರ ಬಾಡಿಗೆ ಬಿಡೋಕೆ ತಗೊಂಡಿರ್ತಾನೆ, ಅಂಥವ್ರು ಸಾಲ ಮನ್ನಾ ಮಾಡ್ತಾರೆ. ದಯಮಾಡಿ ಸರ್ಕಾರ ಇದೊಂದು ಒಳ್ಳೆ ಇದು ಸ್ನೇಹಿತರು ಒಳ್ಳೆ ಕ್ವಶನ್ ಕೇಳಿದ್ರಿ ಮಾತ್ರ ನೀವು. 20 ಕುಂಟೆ 1 ಎಕರೆ ಇರೋರಿಗೆ ಸಾಲ ಮನ್ನಾ ಆಗಲ್ಲ ಅಂತ. ಅದು ದಯಮಾಡಿ ಅದೊಂದು ಸಾಲ ಮನ್ನಾ ಮಾಡಬೇಕು ಫಸ್ಟ್. ಸರ್ಕಾರ ಮೊದಲನೇದಾಗಿ ರೈತರಿಗೆ ಒಳ್ಳೆ ಹೆಚ್ಚಿನ ರೀತಿಯಲ್ಲಿ ಅನುದಾನಗಳು ಕೊಡಬೇಕು. ಏನು ಇಲ್ಲಿಂದ ವಲಸೆ ಹೋಗಿದ್ದಾರೆ ನಮ್ಮ ಯುವಕರು, ಅವರೆಲ್ಲ ಬಂದು ಹಳ್ಳಿಲಿ ಮತ್ತೆ ದುಡಿಮೆ ಮಾಡಿ ಅವರು ಸ್ವಾವಲಂಬವಾಗಿ ಒಂದು ಉದ್ಯೋಗ ಕಟ್ಕೋಬೇಕು ಊರಲ್ಲೇ. ಅವ್ರಿಗೊಂದು ರೈತರಿಗೆ ಒಳ್ಳೆ ಮದುವೆ ಆಗಿ ಹೆಣ್ಣು ಸಿಗ್ತಾ ಇಲ್ಲ ನಮ್ಮ ರೈತರುಗಳಿಗೆ. ನಮ್ಮೂರಲ್ಲಿ 100 ಜನ ಅವರೇ ಮಕ್ಕಳು ಮದುವೆ ಆಗೋರು, ಹೆಣ್ಣು ಸಿಗ್ತಾ ಇಲ್ಲ. ಅದೊಂದು ಸಮಸ್ಯೆಗೆ ಹೊರಗಡೆ ಹೋಯ್ತಾವ್ರಿ. ಈಗ ಎಷ್ಟೋ ಜನ ಬೆಂಗಳೂರಲ್ಲಿ ಹೆಣ್ಣು ಕೊಡ್ತಾರೆ ಅನ್ನೋ ಲೆಕ್ಕಾಚಾರಕ್ಕೆ, ಅಲ್ಲಿದ್ರು ಕೊಡೋದಿಲ್ಲ. ಇವತ್ತು ಎಲ್ಲನೂ ಸೋಸ್ತಾರೆ ಹೆಣ್ಣು ಕೊಡೋರು. ಹಂಗೆ ದಯಮಾಡಿ ಸರ್ಕಾರ ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಇನ್ನು ಮುಂದಿನ ಪೀಳಿಗೆ ಹಾಳಾಗಬಾರ್ದು, ಮುಂದಿನ ಪೀಳಿಗೆ ಚೆನ್ನಾಗಿರ್ಬೇಕು. ಎಲ್ಲ ಹುಡುಗರುಗಳು ಮತ್ತೆ ಊರಿಗೆ ಬಂದು ವ್ಯವಸಾಯ ಮಾಡಿ, ವ್ಯವಸಾಯದಲ್ಲಿ ನಮ್ಮ ರಾಜ್ಯದಲ್ಲಿ ಎಲ್ಲರಿಗೂ ಎಲ್ಲ ವ್ಯವಸ್ಥೆನೂ ಕಲ್ಪಿಸ್ಕೊಡ್ಬೇಕಾಗಿ ಕೇಳ್ಕೊತೀವಿ. ನೀವೀಗ ಹೇಳಿದ್ರೆ ರೈತರು ಮಕ್ಳಿಗೆ ಹೆಣ್ಣು ಕೊಡ್ತಲ್ಲ ಅಂತ, ನಮ್ಮ ರೈತರು ಅವ್ರ ಹೆಣ್ಮಕ್ಳನ್ನೇ ಅವ್ರಿಗೆ ಕೊಡ್ತಿಲ್ವಲ್ಲ, ಕೊಡ್ತಲ್ಲ. ಅದೊಂದಿದೆ. ಯಾಕೆಂದ್ರೆ ಎಣ್ಣೆತ್ತವ್ರು, ನಾವೀಗ ಎಣ್ಣೆತ್ತಿದ್ದೀನಿ ಕೇಳಿ, ಈಗ ನನಗೆ ಚಿಕ್ಕ ಮಗು 1 ವರ್ಷ 2 ವರ್ಷದ್ದು, ಏನ್ ಅನ್ಕೊಂತೀವಿ, ಅಯ್ಯೋ ನಾವು ಸಾಕಾಗ್ತಾ ಇದೀವಿ, ನಮ್ಮ ತಂಗಿ ನಮ್ಮ ಅಕ್ಕನ ಕೊಟ್ಬಿಟ್ಟು ನನ್ನ ಮಗಳು ಹಿಂಗೆ ಸಾಕಾಗಬಾರ್ದು. ನೆಕ್ಸ್ಟು ಈಗ ನಮ್ಮ ಅಕ್ಕನ ರೈತರು ಕೊಟ್ಟಿರ್ತೀವಿ, ಅವ್ರು ಸಾಕಾಗ್ತಾ ಇರೋದು ನೋಡ್ತಿರ್ತೀವಿ, ಏನು ಆಗತ್ತಿರಲ್ಲ. ಅವರು ದುಡ್ದಿದ್ದೆಲ್ಲ ಗದ್ದೆಗೆ ಅವ್ರ ಜಮೀನಿಗೆ ಹಾಕ್ತಾರೆ, ಜಮೀನಿಂದ ಏನು ಬರಲ್ಲ ವಾಪಸ್ಸು, ಅಂಥದ್ದಾಯ್ತದೆ. ನಾವು ಬೆಂಗಳೂರು ಕೊಡಮ್ಮ ನೆಮ್ಮದಿ ಸುಖವಾಗಿರ್ತಾರೆ ಅನ್ನೋ ಲೆಕ್ಕಾಚಾರ ಕೊಟ್ಟೋಗ್ಬಿಟ್ಟೈತೆ ನಮ್ಮ ಮೈಂಡ್ ಸೆಟ್ಟು. ಹಂಗಾಗಿ ಸರ್ಕಾರ ಇದನ್ನ ನೋಡ್ಬೇಕು ಫಸ್ಟು. ಯಾವನೋ ಫ್ಯಾಕ್ಟ್ರಿ ಕಟ್ತಾನೋ ಅವ್ನಿಗೆ ಆಸ್ತಿ ಕೊಡೋದಲ್ಲ. ಜಮೀನು ಇಲ್ದಿರೋರು ಬೇರೆ ಜನ ಅವ್ರಿಗೆ ಕೊಡ್ರಿ ಆಸ್ತಿನ, ಅವ್ರಿಗೆ ಕರೆದು 1 ಎಕರೆನ ಕೊಡಿ, ಅವ್ರಿಗೆ 1 ಎಕರೆನ. ಜಮೀನು ಇಲ್ದಿರೋರು ತುಂಬ ಜನ ನಮ್ಮೂರಲ್ಲಿ ಜಮೀನೇ ಇಲ್ಲ, 10 ಕುಂಟೆ ಇರೋರವ್ರೆ, 20 ಕುಂಟೆ ಇರೋರವ್ರೆ, ಇಲ್ದಿರೋರು ಅವ್ರೆ. ಕೊಡಿ, ಜಮೀನಿದೆ, ಬೇಜಾನ್ ಜಮೀನಿದೆ, 1 ಎಕರೆ ಕೊಡಿ ಅವ್ರಿಗೆ. ಯಾಕೆ ಕೊಡೋಕ್ಕಾಗಲ್ಲ? ಯಾರೋ ಒಬ್ಬ ರಾಜಕೀಯ ವ್ಯಕ್ತಿಗಳಾಗ್ಬಿಟ್ರೆ ಅವರು DC ಕಡೆಯಿಂದ ಕನ್ವರ್ಷನ್ ಮಾಡ್ಕೊಬಿಡ್ತಾರೆ ಜಮೀನಿಲ್ಲ ಅಂತ ಅವ್ರ ಹೆಸರಲ್ಲಿ. DC ಕಡೆಯವರಿಂದ ಕೊಡಿ ಬಂದು. ಈಗ ಹಳ್ಳಿಲಿ ಯಾರು ರೈತರಿಗೆ ಜಮೀನಿಲ್ಲ ಹಾಕಿ ಅಂತ ಅಪ್ಲಿಕೇಶನ್ ತಗೊಳ್ಳಿ. ಅಪ್ಲಿಕೇಶನ್ ತಗೊಂಡು ಅವ್ರಿಗೆ 1 ಎಕರೆನೋ 20 ಕುಂಟೆನೋ ಆಸ್ತಿ ಕೊಡಿ. ಬೇಜಾನ್ ಇನ್ನೂ ಆಸ್ತಿಗಳಿದೆ, ಯಾರ ಹೆಸರು ಇಲ್ದಿರೋ ಗೋಮಳಗಳಿದಾವೆ, ಅಲ್ಲಿ ಬೇಜಾನಿವೆ, ಕೊಡಿ ಆಸ್ತಿಗಳ.
ಆಸ್ತಿ ಇರೋರಿಗೆ ಯಾಕೆ ಎಲ್ಲನೂ ಮಾಡ್ತೀರಿ, ಆಸ್ತಿ ಇಲ್ದಿರೋರ್ಗೂ ಕೊಡಿ ದಯಮಾಡಿ. ಸರ್ಕಾರ ಇದೊಂದು ನಮ್ಮ ಸ್ನೇಹಿತರು ಒಳ್ಳೊಳ್ಳೆ ಕ್ವಶನ್ ಕೇಳಿದ್ರು, ನಾವು ತಿಳಿದಷ್ಟು ನಾವು ಹೇಳಿದ್ದೀವಿ. ಇದ್ರ ಬಗ್ಗೆ ದಯವಿಟ್ಟು ಎಲ್ಲ ಗಮನ ಹರಿಸಿ ಸರ್ಕಾರ. ನಮಸ್ಕಾರ ಸರ್, ಥ್ಯಾಂಕ್ ಯು.